ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಮತ್ತೆ ಗುರುಗಳು ಇದುವರೆಗೂ ನಮಗೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಬಗ್ಗೆ ಸಾಕಷ್ಟು ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಇವಾಗ ಈ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ತಲುಪಿದೀವಿ. ಈ ಭಾಗದಲ್ಲಿ ಮೊದಲನೇ ಅಧ್ಯಾಯ ಸಮಾಪ್ತಿಯಾಗುತ್ತೆ. ಅರ್ಜುನ ಸಾಕಷ್ಟು ವಿಷಯಗಳನ್ನ ಕೃಷ್ಣನ ಮುಂದೆ ಹೇಳ್ದ. ಆತನ ಎಲ್ಲ ಚಿಂತೆಗಳನ್ನ ಕೃಷ್ಣನ ಮುಂದೆ ತೋಡ್ಕೊಂಡ. ನಾವು ಮೊದಲನೇ ವಿಷಯ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಅರ್ಜುನನಂಥ ಮಹಾವೀರನಿಗೂ ಮಹಾಯೋಧನಿಗೂ ಕೂಡ ಇಂತಹ ಎಲ್ಲ ಸ್ಥಿತಿಗಳನ್ನ ಎದುರಿಸಬೇಕಾದ ಸಂದರ್ಭಗಳು ಬಂದೇ ಬರುತ್ತೆ. ಆದ್ರೆ ಅವಾಗ ನಾವು ಧೃತಿಗೆಡಬಾರ್ದು. ಮತ್ತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಅದನ್ನ ಮುಚ್ಚಿಟ್ಕೊಳ್ಬಾರ್ದು. ಕೃಷ್ಣನಂತಹ ಒಬ್ರು ಮಹಾನ್ ಗುರುಗಳನ್ನ ಹುಡುಕಿ ಅವರ ಪಾದ ಕಮಲಗಳಲ್ಲಿ ನಮ್ಮ ಎಲ್ಲ ಚಿಂತೆಗಳನ್ನ ಸಮರ್ಪಣೆ ಮಾಡ್ಬಿಡ್ಬೇಕು. ಅವಾಗ ಮಾತ್ರ ನಾವು ನಿಜವಾದ ಸಲ್ಯೂಷನ್ ಅನ್ನ ಈ ಪ್ರಾಬ್ಲಮ್ಗಳಿಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅರ್ಜುನ ಮೊದಲ ಒಳ್ಳೆಯ ಕಾರ್ಯ ಮಾಡಿದ್ದು ಅಂದ್ರೆ ಎಲ್ಲವನ್ನೂ ಕೃಷ್ಣನ ಮುಂದೆ ಹೇಳ್ಕೊಂಡಿದ್ದು. ನಾವು ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾವಾಗೆಲ್ಲ ಮನಸ್ಸಿಗೆ ನೋವಾಗುತ್ತೋ ಅಥವಾ ಯಾವಾಗೆಲ್ಲ ಜೀವನದಲ್ಲಿ ನಮಗೆ ವಿಕಲ್ಪಗಳು ಗೊತ್ತಾಗೋದಿಲ್ವೋ, ಯಾವ ವಿಕಲ್ಪವನ್ನ ನಾವು ಆಯ್ಕೆ ಮಾಡಬೇಕು, ಯಾವ ವಿಕಲ್ಪದಿಂದ ನಮಗೆ ಶ್ರೇಯಸ್ಸು ಬರುತ್ತೆ, ಯಾವುದರಿಂದ ನಮಗೆ ಹಾನಿ ಆಗತ್ತೆ, ಇದನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ, ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ಬೇಕಾದ್ರೆ ಕೃಷ್ಣನ ಮುಂದೆ ಮೊದಲು ಅದೆಲ್ಲವನ್ನ ಹೇಳ್ಕೊಳ್ಬೇಕು. ಕೃಷ್ಣ ಯಾವಾಗ್ಲೂ ಕೂಡ ನಾವು ಅವನ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇರ್ತಾನೆ. ಎಲ್ಲ ಜೀವಿಗಳು ಕೂಡ ತಮ್ಮ ತಮ್ಮ ಜೀವನದ ದ್ವಂದ್ವಗಳಲ್ಲಿ, ಜಂಜಾಟಗಳಲ್ಲಿ ಮುಳುಗಿರ್ತಾರೆ. ಯಾರಿಗೂ ಬೇರೆಯವರ ಸಮಸ್ಯೆಗಳನ್ನ ಕೇಳೋದಕ್ಕೆ ಸಮಯ ಇರೋದಿಲ್ಲ. ಆದ್ರೆ ಭಗವಂತ ಮಾತ್ರ ಎಲ್ಲರ ಸಮಸ್ಯೆಗಳನ್ನ ಆಲಿಸ್ತಾ ಕಾಯ್ತಾ ಕೂತಿರ್ತಾನೆ. ನೀವ್ ಏನು ಸಮಸ್ಯೆ ಹೇಳಿದ್ರು ಆತ ಒಂದು ಚೂರು ಕೂಡ ನಿಮ್ಮನ್ನ ಜಡ್ಜ್ ಮಾಡದೆ ನಿಮ್ಗೆ ಸರಿಯಾದ ಮಾರ್ಗವನ್ನ ತೋರಿಸ್ತಾನೆ, ಸದ್ಗುರುಗಳನ್ನ ಕಳಿಸ್ಕೊಡ್ತಾನೆ, ಸತ್ಸಂಗವನ್ನ ನಿಮಗೆ ಕರುಣಿಸ್ತಾನೆ. ಹಾಗಾಗಿ ಮೊದಲನೇ ಹೆಜ್ಜೆಯನ್ನ ಇಡೋ ಹಾಗೆ ಅರ್ಜುನನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಎಲ್ಲವನ್ನು ಕೃಷ್ಣನ ಜೊತೆ ಮಾತಾಡುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಳೋಣ. ಮೊದಲನೇ ಅಧ್ಯಾಯದಲ್ಲಿ ಇದುವರೆಗೂ ಅರ್ಜುನ ಹೇಳಿದ ಹಾಗೆ ವರ್ಣ ಸಂಕರ ಆಗ್ಬಿಡತ್ತೆ ಯುದ್ಧ ಆದ್ರೆ. ಯುದ್ಧದಲ್ಲಿ ವೃದ್ಧರೆಲ್ಲ ಸತ್ತು ಹೋದ್ರೆ ಮನೆಯಲ್ಲಿ ಆಗ್ಬೇಕಾದ ಶುಭ ಕಾರ್ಯಗಳಾಗೋದಿಲ್ಲ, ಪಿತೃಗಳಿಗೆ ಪಿಂಡದಾನವನ್ನ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಮನೆಯಲ್ಲಿಯ ಎಲ್ಲ ಕಲ್ಯಾಣ ಕಾರ್ಯಗಳು ನಿಂತು ಹೋಗುತ್ತೆ ಅಂತ ಆತ ವರ್ಣ ಸಂಕರದ ಬಗ್ಗೆ ಮಾತಾಡುವಾಗ ಆತ ಹೇಳ್ತಾನೆ, ಕುಲದ ಸ್ತ್ರೀಯರು ಕೂಡ ದಾರಿಯನ್ನ ತಪ್ಪು ಬಿಡ್ತಾರೆ ಅಂತ. ನಾನು ಅದಕ್ಕೆ ಮುಂಚೆ ಹೇಳಿದ ಹಾಗೆ ವಿವಾಹವನ್ನ ಆಗೋದಕ್ಕೆ ಸ್ತ್ರೀಯರು ರಾಜಕುಮಾರರಿಗೋಸ್ಕರ ಕಾಯ್ತಿರ್ತಾರೆ. ಅವರೆಲ್ಲರೂ ಯುದ್ಧದಲ್ಲೇ ಸತ್ತು ಹೋದ್ರೆ ಅವರಿಗೆ ವಿವಾಹವಾಗೋದಕ್ಕೆ ಯೋಗ್ಯವಾದ ವರ ಸಿಗೋದಿಲ್ಲ. ಅದಷ್ಟೇ ಅಲ್ಲದೆ ಯುದ್ಧದಲ್ಲಿ ಅವಿವಾಹಿತರು ಮಾತ್ರ ಅಲ್ಲ, ವಿವಾಹಿತ ರಾಜರು ಕೂಡ ಭಾಗವಹಿಸಿದ್ರು. ಆ ವಿವಾಹಿತ ರಾಜರಿಗೆ ತಮ್ಮದೇ ಆದ ಪರಿವಾರ, ತಮ್ಮದೇ ಆದ ಕುಟುಂಬ ಇರ್ತಿತ್ತು. ಅವರೂ ಕೂಡ ಯುದ್ಧದಲ್ಲಿ ಮರಣವನ್ನ ಹೊಂದಿದ್ರೆ ಅವರ ಕುಟುಂಬ ಬೀದಿಗೆ ಬರುವಂತಹ ಪರಿಸ್ಥಿತಿ ಬಂದ್ಬಿಡತ್ತೆ. ಜೊತೆಗೆ ಅವರಿಗೆ ರಕ್ಷಣೆಯನ್ನ ಕೊಡೋರು ಯಾರೂ ಇರೋದಿಲ್ಲ. ಅವಾಗ ಅವರ ಮನೆಯಲ್ಲಿ, ಅವರ ಕುಟುಂಬದಲ್ಲಿ ಕೂಡ ಅಧರ್ಮದ ವೃದ್ಧಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಇದೆಲ್ಲವನ್ನ ಅರ್ಜುನ ಶ್ರೀಕೃಷ್ಣನ ಮುಂದೆ ಹೇಳ್ತಾ ಇದ್ದಾನೆ. ಇವಾಗ ಕಂಟಿನ್ಯೂ ಮಾಡ್ತಾ ಅಧ್ಯಾಯದ ಅಂತ್ಯದ ಕಡೆಗೆ ಸಾಗುತ್ತಾ 43ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ, ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತಿ ಇತ್ಯನುಶುಶ್ರವಂ. ಹೇ ಕೃಷ್ಣ, ಜನಾರ್ದನನೇ, ಜನರ ಪೋಷಕನೇ, ಯಾರ ಕುಟುಂಬ ಸಂಪ್ರದಾಯ ನಾಶ ಆಗತ್ತೋ ಅವರು ಶಾಶ್ವತವಾಗಿ ನರಕವಾಸಿಗಳಾಗ್ತಾರೆ ಅಂತ ನಾನು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೀನಿ ಅಂತ ಅರ್ಜುನ ಹೇಳ್ತಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಅವಾಗಿನ ಜ್ಞಾನ ಪದ್ಧತಿ ಹೇಗಿತ್ತು ಅನ್ನೋದು. ನಾವು ಇವಾಗ ಟೆಕ್ಸ್ಟ್ ಬುಕ್ಗಳಲ್ಲಿ ಓದಿ ಟೆಕ್ಸ್ಟ್ ಬುಕ್ ಅಲ್ಲಿರೋ ವಿಷಯಗಳನ್ನ ಮಾತ್ರ ಅರ್ಥ ಮಾಡ್ಕೊಂಡು ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳೋ ಹಾಗೆ ಮುಂಚೆ ಇರ್ಲಿಲ್ಲ. ಗುರು ಶಿಷ್ಯ ಪರಂಪರೆಯನ್ನ ಗುರುಕುಲದಲ್ಲಿ ಫಾಲೋ ಮಾಡೋರು, ಗುರುಗಳಿಗೆ ಸೇವೆಯನ್ನ ಸಲ್ಲಿಸ್ತಾ ಅವರ ಜೀವನದ ಅನುಭವದ ಆಧಾರದ ಮೇಲೆ ಜ್ಞಾನವನ್ನ ಶಿಷ್ಯರೆಲ್ಲ ಪಡ್ಕೊಳ್ಳೋರು. ಗುರುಗಳು ಯಾವಾಗ್ಲೂ ಕೂಡ ತುಂಬಾ ಜ್ಞಾನವನ್ನ, ತುಂಬಾ ಸಿದ್ಧಿಯನ್ನ ಮತ್ತೆ ತುಂಬಾ ಅನುಭವವನ್ನ ಹೊಂದಿರ್ತಿದ್ರು. ಆ ಅನುಭವವನ್ನ ಅವರು ಎಲ್ಲ ಶಿಷ್ಯರಿಗೆ ಹೇಳ್ಕೊಡುವಾಗ ಶಿಷ್ಯರಿಗೆ ಅದನ್ನ ಅನುಭವಿಸಿನೇ ಕಲ್ತ್ಕೋಬೇಕು ಅನ್ನೋದು ಇರ್ತಿರ್ಲಿಲ್ಲ. ಗುರುಗಳು ಹೇಳಿದ್ರೆ ಸಾಕು, ಗೊತ್ತಾಗ್ಬಿಡತ್ತೆ. ಅದೇ ತರ ಇಲ್ಲಿ ಅರ್ಜುನನಿಗೆ ಗೊತ್ತಾಗ್ತಿರೋ ಹಾಗೆ, ಗುರು ಶಿಷ್ಯ ಪರಂಪರೆಯಿಂದ ಆತ ತಿಳ್ಕೊಂಡಿರೋ ಹಾಗೆ, ಯಾರ ಕುಟುಂಬದಲ್ಲಿ ಈ ತರ ಕಲ್ಯಾಣ ಕಾರ್ಯಗಳು ನಡೆಯೋದಿಲ್ವೋ, ಮಾಡ್ಬೇಕಾದ ಕಾರ್ಯಗಳನ್ನ ಮಾಡದೆ ಯಾವ್ದನ್ನ ಮಾಡಬಾರ್ದೋ ಅದನ್ನೇ ಮಾಡ್ತಿರ್ತಾರೋ ಅಂತಹ ಕುಟುಂಬದವರೆಲ್ಲರೂ ನರಕವಾಸಿಗಳಾಗ್ತಾರೆ ಅಂತ ಅರ್ಜುನ ಹೇಳ್ತಿದ್ದಾನೆ. ಇದನ್ನ ಆತ ತನ್ನ ಗುರುಗಳಿಂದ ಕೇಳಪಟ್ಟಿದ್ದೀನಿ ಅಂತ ಹೇಳ್ತಿದ್ದಾನೆ. 44ನೇ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡ್ತಾ ಅರ್ಜುನ ಹೇಳ್ತಾನೆ, ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಃ.
ಅಯ್ಯೋ, ಮಹತ್ತಾದ ಪಾಪ ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ ಅನ್ನೋದೇ ಆಶ್ಚರ್ಯದ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನ ಕೊಲ್ಲೋದಿಕ್ಕೆ ಸಂಕಲ್ಪವನ್ನ ಪಡ್ಕೊಂಡಿದೀವಿ ಅಂತ ಅರ್ಜುನ ಹೇಳ್ತಿದ್ದಾನೆ. ಯಾವ ಲೆವೆಲ್ಗೆ ಆತ ಓವರ್ ಥಿಂಕ್ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ. ಆತ ಇದುವರೆಗೂ ಹಲವಾರು ಯುದ್ಧಗಳನ್ನ ಮಾಡಿದ್ದಾನೆ. ಹಾಗಾಗಿ ಅರ್ಜುನನಿಗೆ ಯುದ್ಧ ಅನ್ನೋದು ಹೊಸದಲ್ಲ. ಯುದ್ಧದ ಬಗ್ಗೆ ಭಯ ಅನ್ನೋದು ಅರ್ಜುನನಿಗೆ ಮುಂಚೆ ಇರ್ಲೇ ಇರ್ಲಿಲ್ಲ. ಇವಾಗ ಆತನಿಗೆ ಯಾಕೆ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ, ತನ್ನ ಕುಟುಂಬ ಅಂತ್ಯವೇ ಆಗ ಹೋಗತ್ತೆ. ಅವರು ಬೇರೆ ಯಾರೋ ಅಲ್ಲ, ಅವರು ಎಲ್ಲಿಂದಾನೋ ಆಕ್ರಮಣ ಮಾಡ್ಕೊಂಡು ಬಂದವರಲ್ಲ, ತನ್ನ ಜೊತೆ ಒಡ ಹುಟ್ಟಿದವರು, ತನ್ನ ಅಣ್ಣ ತಮ್ಮಂದ್ರು ಅನ್ನುವಂತಹ ಭಾವ ಅರ್ಜುನನಲ್ಲಿ ಇದೆ. ಹಾಗಾಗಿ ಅವರನ್ನ ಕೊಂದ್ಬಿಟ್ರೆ ಕುಟುಂಬನೇ ನಾಶ ಆಗ ಹೋಗತ್ತೆ. ಈ ಚಿಂತೆ ಆತನನ್ನ ಕಾಡ್ತಾ ಇದೆ. ಜೊತೆಗೆ ಸಾಮ್ರಾಜ್ಯ ಬೇಕು ಅನ್ನೋ ಲೋಭಕ್ಕಾಗಿ, ಆ ಲೋಭ ಅನ್ನೋದು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅರಿಷಡ್ವರ್ಗಗಳು ನಮ್ಮ 6 ಶತ್ರುಗಳು. ಅದರಲ್ಲಿ ತುಂಬಾ ಮುಖ್ಯವಾಗಿ ಲೋಭ ಕೂಡ ಮನುಷ್ಯನನ್ನ ಕಾಡಿಸತ್ತೆ, ಪೀಡಿಸತ್ತೆ. ಹಾಗೆ ರಾಜ್ಯ ಸುಖದ ಲೋಭಕ್ಕಾಗಿ ಎಲ್ಲರೂ ತಮ್ಮ ತಮ್ಮವರನ್ನೇ ಕೊಲ್ಲೋದಕ್ಕೆ ಸಂಕಲ್ಪ ಮಾಡಿ ಇಲ್ಲಿ ನಿಂತುಬಿಟ್ಟಿದ್ದಾರೆ. ನನಗದನ್ನ ನಂಬಕ್ಕೆ ಆಗ್ತಾ ಇಲ್ಲ ಅಂತ. ನೋಡಿ, ಒಳ್ಳೆಯ ಜನರ ಲಕ್ಷಣ ಇದು. ಕೆಟ್ಟವರಿಗೆ ತಮ್ಮವರನ್ನ ಕೊಲ್ಲಬೇಕು ಅಂದ್ರೂ ಅವ್ರಿಗೆ ಬೇಜಾರಾಗೋದಿಲ್ಲ, ಅವರು ಅದನ್ನ ಮಾಡೋದಕ್ಕೆ ಹೇಸೋದಿಲ್ಲ. ಇವತ್ತು ನಾವು ನ್ಯೂಸ್ ಚಾನೆಲ್ ಅನ್ನ ಹಾಕಿದ್ರೆ ಒಂದಲ್ಲ ಒಂದು ಈ ತರ ಕೊಲೆ ಕೇಸ್ ಇರುತ್ತೆ. ಮಗನೇ ತಂದೆ ತಾಯಿಯರನ್ನ ಆಸ್ತಿಗೋಸ್ಕರ ಕೊಂದ, ಅಥವಾ ಅಣ್ಣ ತಮ್ಮಂದರು ಆಸ್ತಿಗೋಸ್ಕರ ಕಿತ್ತಾಡ್ಕೊಂಡು ಒಬ್ಬರನ್ನೊಬ್ರು ಕೊಂದುಕೊಂಡ್ರು. ಇದನ್ನ ನಾವು ನ್ಯೂಸ್ ಅಲ್ಲಿ ನೋಡ್ತಾನೆ ಇರ್ತೀವಿ. ಅವರಿಗೆ ಕೊಲ್ಲೋದಿಕ್ಕೆ ಬೇಜಾರೇ ಆಗೋದಿಲ್ಲ. ಯಾಕಂದ್ರೆ ರಾಕ್ಷಸ ಪ್ರವೃತ್ತಿ ಕಲಿಯುಗದಲ್ಲಿ ಜನರಲ್ಲಿ ಅಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೆ. ಆದ್ರೆ ಅರ್ಜುನ ಆ ಥರ ಮನುಷ್ಯ ಆಗಿರ್ಲಿಲ್ಲ. ಆತ ತುಂಬಾ ಒಳ್ಳೆಯ ಸ್ವಭಾವದವನು. ಆತ ಏನ್ ಮಾಡ್ತಿದ್ರು ಎಲ್ಲರ ಹಿತಕ್ಕಾಗಿನೇ ಮಾಡ್ತಾ ಇದ್ದ. ಹಾಗಾಗಿ ಆತನಿಗೆ ತನ್ನ ಕುಟುಂಬದವರನ್ನೇ ಕೊಲ್ಲೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇವತ್ತಿನ ಕಾಂಟೆಕ್ಸ್ಟ್ ನಂಗೆ ಕೇವಲ ಸಾಮ್ರಾಜ್ಯಕ್ಕೋಸ್ಕರ ಅರ್ಜುನ ಯುದ್ಧ ಮಾಡೋದಕ್ಕೆ ನಿಂತಿಲ್ಲ. ಸಾಮ್ರಾಜ್ಯ ಬೇಕು ಅಂತ ಯುದ್ಧ ಮಾಡೋಕ್ ನಿಂತಿರೋದು ದುರ್ಯೋಧನ. ನಾನ್ ಪಾಂಡವರಿಗೆ ಸೂಜಿ ಕೊನೆಯಷ್ಟು ಜಾಗ ಕೂಡ ಕೊಡೋದಿಲ್ಲ, ಅವ್ರು ಬದುಕಿದ್ರೆ ನಾನ್ ಬದುಕಿರೋಕ್ಕಾಗಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಅವರ ಸಂಪೂರ್ಣ ಸಂಪತ್ತು ನನಗ್ ಬೇಕು ಅಂತ ಹೇಳ್ತಾನೆ. ಆದ್ರೆ ಪಾಂಡವರು ಅದಕ್ಕೋಸ್ಕರ ಯುದ್ಧ ಮಾಡ್ತಾ ಇಲ್ಲ. ತನ್ನ ಅತ್ತಿಗೆಯನ್ನೇ ತುಂಬಿದ ಸಭೆಯಲ್ಲಿ ಸೀರೆ ಎಳೆದು ಅವಮಾನ ಮಾಡುವಂತಹ ಮನುಷ್ಯ ಸಾಮಾನ್ಯ ಸ್ತ್ರೀಯರನ್ನ ಹೇಗೆ ನೋಡ್ಕೊಳ್ತಾನೆ, ಎಷ್ಟು ಅಧರ್ಮವನ್ನ ಎಸಿತಾನೆ ಆತ ರಾಜನಾಗ್ಬಿಟ್ರೆ. ಆ ಅಧರ್ಮವನ್ನ ತಡಿಬೇಕು ಅಂತ ಪಾಂಡವರು ಯುದ್ಧಕ್ಕೆ ನಿಂತಿರೋದು. ಅದನ್ನ ತಡೆಯೋದಕ್ಕೆ ಕೃಷ್ಣ ಯುದ್ಧವನ್ನ ಮಾಡಿಸೋದಕ್ಕೆ ಇವರೆಲ್ಲರನ್ನು ಕರ್ಕೊಂಡು ಬಂದು ನಿಲ್ಸಿರೋದು. ಆದ್ರೆ ಅರ್ಜುನ ಆ ಭಾಗವನ್ನ ಮರ್ತೇ ಬಿಟ್ಟಿದ್ದಾನೆ. ಸಾಮಾನ್ಯ ಮನುಷ್ಯರಿಗೆ ಎಷ್ಟು ಅನ್ಯಾಯ ಆಗತ್ತೆ ಇವರು ರಾಜರಾಗ್ಲಿಲ್ಲ ಅಂದ್ರೆ ಅಂತ ಅರ್ಜುನ ಮರ್ತು ಹೋಗ್ತಾ ಇದ್ದಾನೆ. ದುರ್ಯೋಧನನ ಆಕ್ರಮಣಗಳ ಬಗ್ಗೆ, ಆತನ ಕೆಟ್ಟ ದುಷ್ಕೃತ್ಯಗಳ ಬಗ್ಗೆ ಅರ್ಜುನ ಮರೆತು ಹೋಗ್ತಾ ಇದ್ದಾನೆ. ಆತನಿಗೆ ಗೊತ್ತಾಗ್ತಿರೋದು, ನಾನು ಇವರನ್ನೆಲ್ಲ ಕೊಲ್ಲಬೇಕು, ನನ್ನ ಕುಟುಂಬವನ್ನ ನಾನೇ ನನ್ನ ಕೈಯಾರೆ ನಾಶ ಮಾಡಬೇಕು ಅನ್ನೋ ಭಾವ ಮಾತ್ರ ಆತನಿಗೆ ಬರ್ತಾ ಇರೋದು. ಆತನ ಜಾಗೃತಿಗಾಗಿ ಕೃಷ್ಣ ಮುಂದಿನ ಅಧ್ಯಾಯದಿಂದ ಮಾತನಾಡ್ತಾನೆ. 45ನೇ ಶ್ಲೋಕದಲ್ಲಿ ಅರ್ಜುನ ಇನ್ನೂ ಹೇಳ್ತಾನೆ, ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣಿ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್. ಶಸ್ತ್ರ ಇಲ್ಲದ, ಪ್ರತೀಕಾರ ಮಾಡದ ನನ್ನನ್ನ ಶಸ್ತ್ರವನ್ನ ಹಿಡಿದಿರುವಂತಹ ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರನ ಮಕ್ಕಳು ಕೊಂದ್ರೂ ಅದು ನನಗೆ ಪರವಾಗಿಲ್ಲ, ಅದು ನನ್ನ ಪಾಲಿಗೆ ಒಳ್ಳೆಯದೇ ಅಂತ ಅರ್ಜುನ ಹೇಳ್ತಿದ್ದಾನೆ. ಯಾವ ಮಟ್ಟಕ್ಕೆ ಆತನ ಮನಸ್ಸು ಆತನನ್ನ ಈ ಜಾಲದಲ್ಲಿ ಸಿಲುಕ್ ಹಾಕಿದೆ ನೋಡಿ. ನನ್ನನ್ನ ಅವರೆಲ್ಲ ಸಾಯಿಸಿದ್ರು ಪರವಾಗಿಲ್ಲ, ನಾನು ಮಾತ್ರ ಅವರನ್ನ ಸಾಯಿಸಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಆತನಿಗೆ ಅಧರ್ಮದವರಿಗೆ, ಅಧರ್ಮವನ್ನ ಮಾಡೋವರಿಗೆ ಶಿಕ್ಷೆಯನ್ನ ಕೊಡ್ಬೇಕು, ಅದು ಆತನ ಕರ್ತವ್ಯ ಅನ್ನೋದು ಮರೆತು ಹೋಗಿದೆ. ಹಾಗಾಗಿ ಆತ ಏನ್ ಹೇಳ್ತಾ ಇದ್ದಾನೆ, ನಾನು ಈ ತರ ಹಿಂಸೆಯನ್ನ ಮಾಡೋದಕ್ಕೆ, ಎಲ್ಲರನ್ನು ಕೊಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ನನ್ನನ್ನ ಕೊಂದ್ಬಿಟ್ರು ಪರವಾಗಿಲ್ಲ, ಅದು ನನಗಿನ್ನೂ ಒಳ್ಳೆಯದೇ ಆಗತ್ತೆ, ಆದ್ರೆ ನಾನು ಮಾತ್ರ ಇಂತಹ ದುಷ್ಕೃತ್ಯವನ್ನ ಮಾಡೋದಿಲ್ಲ ಅಂತ ಆತ ಹೇಳ್ತಿದ್ದಾನೆ. ಆದ್ರೆ ನಮ್ಮ ಯೋಧರು ಗಡಿಯಲ್ಲಿ ನಿಂತು ನಮ್ಮನ್ನ ರಕ್ಷಣೆ ಮಾಡೋರು ಯಾವತ್ತಾದ್ರೂ ಈ ತರ ಯೋಚನೆಯನ್ನ ಮಾಡ್ಬಿಟ್ರೆ ನಾವೆಲ್ಲರೂ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಯೋಚನೆ ಯಾವ್ದನ್ನ ಮಾಡಬಾರ್ದು ಅದನ್ನ ಅರ್ಜುನ ಮಾಡ್ತಾ ಇದ್ದಾನೆ. ಅದನ್ನ ಕೃಷ್ಣ ಹೇಗೆ ಸರಿ ಮಾಡ್ತಾರೆ ಅನ್ನೋದು ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಈ ಅಧ್ಯಾಯವನ್ನ ಕೊನೆಗೊಳಿಸೋದಕ್ಕೆ ಸಂಜಯ ಕೊನೆಯದಾಗಿ ಹೇಳ್ತಿದ್ದಾರೆ. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಜ್ಞ ಮಾನಸಃ. ಸಂಜಯ ಹೇಳ್ತಿದ್ದಾರೆ, ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನ ಬದಿಗಿಟ್ಟು ದುಃಖ ಪರವಶವಾಗಿ ರಥದಲ್ಲಿ ಕುಳಿತುಕೊಂಡು ಬಿಟ್ಟ ಅಂತ. ಇದಿಷ್ಟನ್ನು ಆತ ಹೇಳ್ತಾನೆ, ಮನಸ್ಸಲ್ಲಿರೋ ಎಲ್ಲದನ್ನು ಹೊರಗೆ ಹಾಕ್ಬಿಡ್ತಾನೆ ಅರ್ಜುನ.
ಅದಾದ ಮೇಲೆ ತನ್ನ ಗಾಂಡೀವವನ್ನ ಮತ್ತೆ ತನ್ನ ಬಾಣಗಳನ್ನ ಪಕ್ಕಕ್ಕೆ ಇಟ್ಟುಬಿಡ್ತಾನೆ. ಇದು ನನಗಿನ್ನು ಬೇಡ, ಇದರ ಅವಶ್ಯಕತೆ ನನಗಿಲ್ಲ. ನಾನು ಸಾಧ್ಯ ಆದರೆ ಕಾಡಿಗೆ ಹೋಗಿ ಸನ್ಯಾಸಿಯಂತೆ ಜೀವನವನ್ನ ನಡೆಸಿ ಭಿಕ್ಷೆ ಬೇಡ್ತಾ ನಾನು ಜೀವನವನ್ನ ಮುನ್ನಡೆಸ್ತೀನಿ, ಆದ್ರೆ ನನಗೆ ಯುದ್ಧ ಬೇಡ ಅಂತ ತುಂಬಾ ತುಂಬಾ ದುಃಖ ಪರವಶನಾಗಿ ಆತ ರಣಭೂಮಿಯಲ್ಲಿ ಕೂತು ಬಿಡ್ತಾನೆ, ಕುಸಿದು ಬಿಡ್ತಾನೆ. ಆವಾಗ ಇದು ನಮ್ಮೆಲ್ಲರನ್ನ ದರ್ಶಿಸತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಜೀವನದಲ್ಲಿ ಅರ್ಜುನನ ಥರಾನೇ ನಮಗೂ ತುಂಬಾ ಸಂದರ್ಭಗಳಲ್ಲಿ ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ. ಎಲ್ಲವನ್ನ ಬಿಟ್ಟು ಹೊರಟೋಗೋಣ, ದೂರ ಹೊರಟೋಗೋಣ, ಯಾರು ಬೇಡ ನಮಗೆ, ಯಾವ ಕಾರ್ಯ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಅವಾಗ ನಾವ್ ಇದೇ ತರ ಕುಸಿದು ಬಿಡ್ತೀವಿ, ದುಃಖ ಪರವಶರಾಗ್ತೀವಿ. ಕೃಷ್ಣ ಅದಕ್ಕೆ ಏನು ಉಪಾಯವನ್ನ ಕೊಡ್ತಾನೆ, ಆ ಮನಸ್ಸಿಗೆ ತಜ್ಞನಾಗಿ ಕೃಷ್ಣ ಆ ಮನೋರೋಗವನ್ನ ಹೇಗೆ ದೂರ ಮಾಡ್ತಾನೆ, ಮುಂದಿನ ಭಾಗಗಳಲ್ಲಿ ನೋಡೋಣ. ಮೊದಲನೇ ಅಧ್ಯಾಯವನ್ನ ಇಷ್ಟು ಇಷ್ಟಪಟ್ಟು ನೋಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಇನ್ನು ಮುಂದಿನ ಅಧ್ಯಾಯಗಳನ್ನ ಹೆಚ್ಚು ಹೆಚ್ಚು ಜನಗಳ ಜೊತೆ ನಾವೆಲ್ಲರೂ ಕಲಿಯೋಣ ಅಂತ ನನ್ನ ಆಸೆ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿಯವರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ನಾವು ಸುಲಭವಾಗಿ ಮತ್ತೆ ಫ್ರೀ ಆಗಿ ದುಡ್ಡು ಕೊಡದೆ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ. ಎಲ್ಲರೂ ಒಟ್ಟಿಗೆ ಸೇರಿ ಭಗವದ್ಗೀತೆಯನ್ನ ಕಲಿಯೋಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ.